ನಮಸ್ಕಾರ. ನಾನು ಗದಿಗೆಪ್ಪ ಧಾರವಾಡ ಅಂತೇಳಿ ಕೊನ್ನೂರು ಗ್ರಾಮ ಪಂಚಾಯತಿ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯ. ಇವತ್ತು ಜಿಲ್ಲಾಡಳಿತಕ್ಕೊಂದು ಎಚ್ಚರಿಕೆ ಸಂದೇಶ ಕೊಡಬೇಕು. ಏನಪ್ಪ ಅಂದ್ರೆ, ನಾವು ಕೊನ್ನೂರು ಗ್ರಾಮ ಪಂಚಾಯತಿಯೊಳಗೆ ನೂರಾರು ಕಾಮಗಾರಿಗಳು ಅವ್ಯವಹಾರಾಗಿದ್ದು ಕೋಟ್ಯಾಂತರ ರೂಪಾಯಿ ಏನೂ ಕೆಲಸ ಮಾಡಲ್ದ ಬಿಲ್ ತೆಗೆದಾರ ಅಂತೇಳಿ ನಾವು ಈಗಾಗಲೇ ಹೊಂಬಾಡ್ಸ್ಮನ್ ಅವರಿಗೆ, ಜಿಲ್ಲಾ ಪಂಚಾಯತ್ ಸಿ ಅವರಿಗೆ ಮತ್ತು ಬಾಗಲಕೋಟೆ ಲೋಕಾಯುಕ್ತ ಅಧಿಕಾರಿಗಳಿಗೆ ನಾವೊಂದು ದೂರು ಕೊಟ್ಟಿದ್ವಿ. ಆದ್ರೆ ಒಂಬಡ್ಸ್ಮನ್ ಅಧಿಕಾರಿಗಳು ಇನ್ನೂರಿಗೆ ಯಾವುದೇ ರೀತಿಯೂ ಕ್ರಮ ಕೈಗೊಂಡಿಲ್ಲ. ಜಿಲ್ಲಾ ಪಂಚಾಯತಿಯವರು ಏನೂ ಕ್ರಮ ಕೈಗೊಂಡಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೆ ವರದಿ ಕೇಳ್ಯಾರು. ವರದಿ ಇವರು ಗ್ರಾಮ ಪಂಚಾಯತಿ ಪಿ ಡಿ ಅವರು ನಮ್ಮ ಮೇಲೆ ಅವರು ವರದಿ ಕೊಟ್ಟಾರ. ಏನಪ್ಪ ಅಂದ್ರೆ, ಅದು ಈಗಿರ್ತಕ್ಕಂಥ ಹಾಲಿ ಸದಸ್ಯ ಗದಿಗೆಪ್ಪ ಧಾರವಾಡ ಅವರು ಕೊನ್ನೂರ ಗ್ರಾಮದ ಮಡ್ಡಿ ಪ್ಲಾಟ್ದೊಳಗೆ ಇರ್ತಕ್ಕಂಥ ಅನಧಿಕೃತ ಶೆಡ್ಗಳನ್ನು ಅಧಿಕೃತ ಮಾಡಿಕೊಟ್ಟು ಉತ್ತಾರ ಮಾಡಿಕೊಡುತ್ತೇಳಿ ನಮ್ಮ ಮೇಲೆ ಒತ್ತಡ ಹೇರಿದ್ರು. ನಾವು ಆ ಅನಧಿಕೃತ ಶೆಡ್ಗಳನ್ನು ಉದ್ದಾರ ಮಾಡೋಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳಿದ ಕಾರಣಕ್ಕಾಗಿ ನಮ್ಮ ಮೇಲೆ ದುರುದ್ದೇಶದಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿಯವರಿಗೆ ಕಂಪ್ಲೇಂಟ್ ಕೊಟ್ಟಾರಂತೇಳಿ ಅವರು ಇವತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ಇದು ಒಂದು ವರದಿ ಸಲ್ಲಿಸಿದ್ದಾರೆ. ಆ ವರದಿ ಒಳಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅವರು ಅನಧಿಕೃತ ಇರತಕ್ಕಂಥ ಶೆಡ್ಗಳನ್ನು ಅಧಿಕೃತ ಕೊಡಬೇಕಂತೇಳಿ ಬೆದರಿಕೆಯನ್ನು ಹಾಕಿದ್ದಾರೆ, ಒತ್ತಡ ಹಾಕಿದ್ದಾರೆ. ಮತ್ತು ಮೇಲಾಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿರಿ ಅಂತೇಳಿ ನಮಗೆ ಒತ್ತಡ ಹೇರಿದ ಕಾರಣಕ್ಕಾಗಿ ನಾವು ಅದನ್ನು ವಿರೋಧ ಮಾಡಿದ್ದಕ್ಕೆ ಇವತ್ತು ನಮ್ಮ ಮೇಲೆ ಕೇಸ್ ಮಾಡ್ಯಾರ ಅಂತೇಳಿ ಅವ್ರು ಸ್ಪಷ್ಟವಾಗಿ ಉತ್ತರ ಬರ್ದಾರ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಅವರಿಗೆ ನಾವು ಈ ವಿಡಿಯೋ ಮೂಲಕ ನಾವು ಎಚ್ಚರಿಕೆ ಏನು ಕೊಡಬೇಕಪ್ಪ ಅಂದ್ರೆ, ನಾವು ಕೊನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಇರ್ತಕ್ಕಂಥ ಮಡ್ಡಿ ಪ್ಲಾಟ್ 1992ರಿಂದ 2007ರವರೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಸುಮಾರು 108 ಹಕ್ಕುಪತ್ರ ಕೊಟ್ಟಿದ್ದೀರಿ. ತಾಲೂಕು ಆಡಳಿತದವರು, ತಾಲೂಕು ಪಂಚಾಯತಿಯಿಂದ ಹಾಗೂ ತಾಲೂಕು ತಹಶೀಲ್ದಾರ್ ಸಾಹೇಬರಿಂದ ಅಧಿಕೃತವಾಗಿ ಸೀಲ್, ಅವ್ರದ್ದೇ ಆದಂಥ ಸಿಕ್ಕ ಇದೆ, ಅವ್ರದ್ದೇ ಆದಂಥ ಸಹಿ ಐತಿ. ಅವು ಹೆಂಗೆ ಡೂಪ್ಲಿಕೇಟ್ ಹಾಕವು ಅಂತೇಳಿ ನಾವು ಈಗಾಗಲೇ ಸ್ಪಷ್ಟವಾಗಿ ಎಲ್ಲರಿಗೆ ಮಾಹಿತಿ ಕೊಟ್ಟಿವಿ. ನೀವು ಅದೇ ಉದ್ದೇಶ ಇಟ್ಕೊಂಡು ನಾವು ಆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ವಿರೋಧ ಮಾಡ್ತೀವಿ ಹೊರತು ಅದಕ್ಕೆ ಪ್ರೋತ್ಸಾಹ ಕೊಡಾಕತ್ತಿಲ್ಲ. ನೀವು ಏನೋ ನಿಮ್ಮ ಈ ಭ್ರಷ್ಟಾಚಾರದಿಂದ ಹೊರಗೆ ಬರಬೇಕು, ಮುಕ್ತಿ ಆಗಬೇಕು ಅಂತೇಳಿ ನೀವು ನಮ್ಮ ಮೇಲೆ ದುರುದ್ದೇಶದಿಂದ ಈ ರೀತಿ ಸಂದೇಶ ಕೊಡಾಕತ್ತಿದ್ದೀರಿ ಅಂದ್ರೆ, ಅದು ನಿಮ್ಮ ಮುಂದೆ ಒಂದನ ಅದನ್ನು ನಾವು ನಿಮಗೆ ತಕ್ಕ ಶಿಕ್ಷೆ ಹಾಕತ್ತೆ ಅಂತೇಳಿ ಹೇಳಾಕತ್ತೀವಿ. ಅಧಿಕೃತ ಮಾಡಿಕೊಡ್ರಿ ಅಂತ ಹೇಳಾಕತ್ತಿದ್ದು ಕಾನೂನು ಪ್ರಕಾರನೇ ಹೇಳಾಕತ್ತೀವಿ. ನಾವು 108 ಹಕ್ಕುಪತ್ರ ಕೊಟ್ಟಿದ್ದು ನಿಮ್ಮ ತಾಲೂಕು ಪಂಚಾಯತಿಯವರ, ಅಂದಿನ ತಾಲೂಕು ಪಂಚಾಯತಿಯವರು, ಅಂದಿನ ತಹಶೀಲ್ದಾರ್ ಅವರು ಸಾಹೇಬರು ಕೊಟ್ಟಿದ್ದಂಥ ಹಕ್ಕುಪತ್ರಗಳನ್ನು ಅಧಿಕೃತ ಮಾಡಿಕೊಡ್ರಿ, ಈ ಸ್ವತ್ತು ಉತ್ತಾರ ಕೊಡ್ರಿ ಅಂತ ಹೇಳಿದ್ವಿ ನಾವು. ಆದರೆ ಅದಕ್ಕೆ ಈ ಹಗರಣಕ್ಕೆ ಏನು ಸಂಬಂಧನೇ ಇಲ್ಲ. ಈ ಹಗರಣ ಮಾಡಿದ್ದು ಇದು ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟ್ದಾಗ ಇರ್ತಕ್ಕಂಥ ಹೊಸಕೆರೆ ಇದೆ. ಇದಕ್ಕೆ ಹಿಂದೂ ಬಿಲ್ ತೆಗೆದಾರ. 2020ಕ್ಕಿಂತ ಮೊದಲು ಸಾಕಷ್ಟು ಸಲ ಬಿಲ್ ತೆಗೆದಾರ. ಆದರೆ ಈ ಪಿ ಡಿ ಅವರು, SR ಬಿರಾದಾರ್ ಪಿ ಡಿ ಅವರು 2021-22ರೊಳಗೆ ಒಂದು ಕ್ರಿಯಾಯೋಜನೆ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಒಳಗೆ ಒಂದು ಕ್ರಿಯಾಯೋಜನೆ ಮಾಡಿದ್ರು. ಏನು, ಮಡ್ಡಿ ಪ್ಲಾಟ್ದಾಗ ಇರ್ತಕ್ಕಂಥ ಹೊಸಕೆರೆ ಹೂಳು ಎತ್ತುವುದು ಕಾಮಗಾರಿ ಇಟ್ಕೊಂಡಿವಿ ನಾವು ಎಲ್ಲರೂ ಕೂಡಿ. ಆದರೆ ಇಲ್ಲಿ ಏನು ಹೂಳು ಎತ್ತಿದ್ರಿ 2021-22ರಾಗ ಏನೂ ಮಾಡಲಿಲ್ಲ. ಒಂದಿಟ್ಟು ಎರಿಮಣ್ಣು ಇತ್ತು, ಅದನ್ನು ತುಂಬಿ ಮಾರ್ಕೊಂಡ್ಬಿಟ್ರಿ. ಆದ್ರೆ 2021-22ರಾಗ ಅಭಿವೃದ್ಧಿ ಆಗಿರ್ತಕ್ಕಂಥ ಕೆರೆ ಇದೆ. ಅದೇ ಕೆರೆಯನ್ನು 2024-25ರೊಳಗೆ ಇದೇ ಪಿ ಡಿ ಅವರು, ಅಧ್ಯಕ್ಷರು, ಸಂಬಂಧಪಟ್ಟ ಇಂಜಿನಿಯರ್ ಅವರು, ತಾಲೂಕು ಪಂಚಾಯತ್ ಇವರು ಏನು ಮಾಡಿದ್ರಿ, ಮಡ್ಡಿ ಪ್ಲಾಟ್ದೊಳಗೆ ಸಂಬಂಧಪಟ್ಟಂಥ ಮಡ್ಡಿ ಪ್ಲಾಟ್ದ ವ್ಯಾಪ್ತಿಯೊಳಗೆ ಇರ್ತಕ್ಕಂಥ ಹೊಸ ಕೆರೆನ ಇದೇ ಕೆರೆಗೆ ಏನು ಮಾಡಿದ್ರಿ, ಅಮೃತ ಸರೋವರ ಅಂತೇಳಿ ನಾಮಕರಣ ಮಾಡಿಕೊಂಡು ಕ್ರಿಯಾಯೋಜನೆ ಮಾಡಿದ್ರಿ. ಅದಕ್ಕೆ ಇಟ್ಟಿದ್ದ ಹಣ, ಈಗಾಗಲೇ ತೆಗೆದಂಥ ಹಣ 13,60,000 ರೂಪಾಯಿ. ಒಂದು ವರ್ಷದಾಗ ಇಷ್ಟೇ ಮುಳ್ಳುಗಂಟಿಗಳು ಏನು ಬೆಳೆಯೋಕೆ ಸಾಧ್ಯ ಆಕತ್ತೇನ್ರಿ? 1-2 ವರ್ಷದಾಗ ಇಷ್ಟೊಂದು ಕಂಟಿಗಳು ಬೆಳೆಯೋಕೆ ಸಾಧ್ಯ ಆಕತ್ತೇನ ನಾವು ಕೇಳಾಕತ್ತೀವಿ.
ಅದಕ್ಕೆ ಅಧಿಕಾರಿಗಳು ಏನೂ ಸ್ಥಳ ಪರಿಶೀಲನೆ ಮಾಡೋಂಗಿಲ್ಲ. ಇಂಜಿನಿಯರ್ ಅವರು ಸ್ಥಳ ಪರಿಶೀಲನೆ ಮಾಡೋಂಗಿಲ್ಲ, ಜಿಲ್ಲಾ ಪಂಚಾಯತಿ ಅವರು ಸ್ಥಳ ಪರಿಶೀಲನೆ ಮಾಡೋಂಗಿಲ್ಲ. ಪಿ ಡಿ ಅವ್ರ ಆಫೀಸ್ನಾಗ ಎ ಸಿ ರೂಮ್ನಾಗ ಏನು ಕೂತು ಸ್ಟೇಟ್ಮೆಂಟ್ ಕೊಡ್ತಾರೋ, ಏನು ದಾಖಲೆ ಕೊಡ್ತಾರೋ ಅವನೇ ಅಲ್ಲೇ ಪರಿಶೀಲನೆ ಮಾಡಿಕೊಂಡು ವರದಿ ಕೊಡ್ತಾರೆ. ಇವರು ಎಡಿಟ್ ಮಾಡ್ತಾರೆ. ಇವತ್ತು ಎಡಿಟರ್ಗಳು ಏನು ಬರ್ತಾರಲ್ಲ, ಇವರು ಇಂತಿಷ್ಟು ಕಾಮಗಾರಿಗೆ ಇಂತಿಷ್ಟು ಕಮಿಷನ್ ಅಂತೇಳಿ ತಗೋಗ್ತಾರೆ. ನೇರವಾಗಿ ಆರೋಪ ಮಾಡ್ತೀವಿ ನಾವು. ಎಲ್ಲಿದೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎದಕ್ಕೆ ಇರಬೇಕಾಗಿತ್ತು? ಇದಕ್ಕೆ ಒಂದು ಗ್ರಾಮ ಪಂಚಾಯತಿನ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿದ ಕೆಲಸ ಕಾಮಗಾರಿಗಳನ್ನ ಸಮಗ್ರವಾಗಿ ಪರಿಶೀಲನೆ ಮಾಡದೇ ಇದ್ರೆ ತಾಲೂಕು ಪಂಚಾಯತಿರೇ ಹಾಕಬೇಕು, ಜಿಲ್ಲಾ ಪಂಚಾಯತಿರೇ ಹಾಕಬೇಕು. ನಿಮ್ಗೆ ಲಕ್ಷ ಲಕ್ಷ ಪಗಾರ ಕೊಟ್ಟು ಯಾಕೆ ಇಟ್ಟಿರ್ಬೇಕು ಸರ್ಕಾರ? 2024-25ರಾಗಣ ಅಮೃತ ಸರೋವರ ಅಂತೇಳಿ ಮಾಡಿದಕ್ಕಂತ ಕೆರೆಗೆ 13,60,000 ರೂಪಾಯಿ ಬಿಲ್ ತೆಗೆದ್ರನ ಏನೂ ಅಭಿವೃದ್ಧಿನೇ ಆಗಿಲ್ಲ. ಹೇಗಿದ್ದವು ಹಂಗೆ ಅದಾವು. ಸುಮ್ಮ ಇಲ್ಲಿ ಒಂದು 4 ಮಂದಿ ಲೇಬರ್ ತಂದು 2 ದಿನ ಕೆಲಸ ಹಚ್ಚೋದು, ಅದಕ್ಕೆ ಲಕ್ಷ ರೂಪಾಯಿ ಬಿಲ್ ತೆಗೆದು. ಇದನ್ನು ಬಿಟ್ಟರೆ ಏನೂ ಆಗುತ್ತಿಲ್ಲ. ಕೊಣ್ಣೂರು ಗ್ರಾಮ ಪಂಚಾಯತಿ ಒಳಗೆ ಬರೀ ಇದು ಒಂದೇ ಕೆರೆ ಅಲ್ಲ, ಸುಮಾರು 5-6 ಕೆರೆಗಳು ಹೂಳು ಎತ್ತಿದ್ದು ಈ ರೀತಿಯ ಹಗರಣಗಳಾಗ್ಯಾವು. ಇಲ್ಲೇ ಹಾರೂನ್ ಪೆಂಡಾರಿ ಹೊಲದತ್ತಿರೋ ಸಣ್ಕೆರೆಗೆ ಸಮಗ್ರ ಅಭಿವೃದ್ಧಿ ಮಾಡೋದಂತೇಳಿ ಅಲ್ಲಿ ಒಂದು 7 ಲಕ್ಷ ರೂಪಾಯಿ ಬಿಲ್ ತೆಗೆದ್ರಿ, ಅಲ್ಲಿ ಏನೂ ಇಲ್ಲ. ಕಾಟಾಚಾರಕ್ಕೆ ಏನೂ ಮಾಡಿಲ್ಲ. ಅಲ್ಲೇ ಬಿಲ್ ತೆಗಿಯಾಕೆ ಮಾತ್ರ ಪೇಪರ್ಸ್ ದಾಖಲಾ ಮಾತ್ರ ಕಡ್ಡಾಯವಾಗಿ ಹಚ್ತೀರಿ. ಫೋಟೋ ಲೇಬರ್ ಕರ್ಕೊಂಬರ್ತೀರಿ, ಅವ್ರಿಗೆ 1 ದಿನ ಪಗಾರ ಕೊಡ್ತೀರಿ, ಅವ್ರಿಗೆ ಫೋಟೋಸ್ ತೊಗೋತೀರಿ, ಅಪ್ಲೋಡ್ ಮಾಡಿ ಕಿಸಿಂದ ನೀವು ಫೈಲ್ ರೆಡಿ ಮಾಡ್ಕೋತೀರಿ. ಇದನ್ನು ಬಿಟ್ಟರೆ ಏನೂ ಆಗುತ್ತಿಲ್ಲ. ಕೊಣ್ಣೂರು ಗ್ರಾಮ ಪಂಚಾಯತಿ ಒಳಗೆ ಗೆರಗೇರಿ ಬೆಂಚಿ ಅಂತೇಳಿ ಗುಡ್ಡ ಸಾಲ ವ್ಯಾಪ್ತಿ ಒಳಗೆ ಗೆರಗೇರಿ ಬೆಂಚಿ ಅಂತೇಳಿ ಬಿಲ್ ತೆಗೆದ್ರಿ, ಅಲ್ಲಿ ಏನೂ ಇಲ್ಲ. ಅದನ್ನು 4-5 ಲಕ್ಷ ರೂಪಾಯಿ ಬಿಲ್ ತೆಗೆದ್ರಿ. ಇನ್ನು ಹಳ್ಳದ ಹೂಳು ಎತ್ತುದಂತರೂ ಮುಗಿದ ಹೋತ್. ಕೊಣ್ಣೂರು ಗ್ರಾಮ ಪಂಚಾಯತಿ ಅಂದ್ರೆ ಏನಪ್ಪ ಅಂದ್ರೆ ಇವತ್ತು ಇಡೀ ಜಿಲ್ಲಾಕ್ಕೆ ಗೊತ್ತಾಗೈತಿ. ಹೂಳು ಎತ್ತುದು ಕಾಮಗಾರಿ ಇಟ್ಕೋದು, ಪಂಚಾಯತಿನ ಎತ್ತಿ ಬಿಡೋದು, ಇಡೀ ಅನುದಾನನೇ ಎತ್ತಿ ಬಿಡೋದು, ಈ ರೀತಿ ವ್ಯವಸ್ಥೆ ನಡೆದೈತಿ ಇವತ್ತು. ಅದಕ್ಕೆ ಈಗಾಗಲೇ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಂಥ ನಾವು ದೂರನ ಅದಕ್ಕೆ ಮರುಪರಿಶೀಲನೆಗಾಗಿ ಕೊಟ್ಟಾರ ಅವ್ರು ನಮಗೆ. ಅದರ ಸಮಗ್ರವಾಗಿ ಅವ್ರು ಪಿ ಡಿ ಅವ್ರು ಕೊಟ್ಟಂಥ ಹೇಳಿಕೆಗೆ ನಿಮ್ಮ ಸಮಂಜಸವಾದ ಉತ್ತರ ಕೊಡ್ರಿ ಅಂತ ಹೇಳ್ಯಾರ ಅವ್ರು ನಮಗೆ. 10 ದಿನದಲ್ಲಿ ನಾವು ಉತ್ತರನೂ ರೆಡಿ ಮಾಡಿವು. ಅಕಸ್ಮಾತ್ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳು ಏನಾದರೂ ಸಮಗ್ರವಾಗಿ ತನಿಖೆ ಮಾಡದೇ ಇದ್ದರೆ ನಾವು ವರದಿ ಕೊಡ್ತೀವಿ, ಸಮಂಜಸವಾದಂಥ ಉತ್ತರ ಕೊಡ್ತೀವಿ ಅವರಿಗೆ. ಅಷ್ಟಕ್ಕೂ ಅವರು ಇದನ್ನು ನೆನಗುದಿಗೆ ಬಿಟ್ರಪ್ಪ ಅಂದ್ರೆ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ. ಹೈಕೋರ್ಟ್ದಾಗ ರಿಟ್ ಅರ್ಜಿ ಸಲ್ಲಿಸೋಕ್ಕೂ ನಾವು ರೆಡಿ ಆಗಿವು. ಅದು ಸಂಬಂಧಪಟ್ಟಂಥ ವಕೀಲರ ಜೋಡಿನ ಚರ್ಚೆ ಮಾಡಿ ಇವತ್ತು ರೆಡಿ ಮಾಡ್ಕೊಂತೀವಿ ನಾವು. ಇಲ್ಲಿ ಬರೀ ಯಾವುದೇ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಬಂದ್ರೆ ಅಂದ್ರೆ ಇದು ಬರೀ ಜಸ್ಟ್ ಇದನ್ನು ನೋಡಿದ್ರೆ ಕೆರೆಗೆ ಎಷ್ಟು ಬಿಲ್ ತೆಗೆದಾರ ಅನ್ನೋದು ಗೊತ್ತಾಗತ್ತೆ, ಎಷ್ಟು ಹಗರಣ ಆಗೈತಿ ಅನ್ನೋದು ಗೊತ್ತಾಗತ್ತೆ. ಸಾಮಾನ್ಯ ಜನರಿಗೆ ಗೊತ್ತಾಗತ್ತೆ, ಅಧಿಕಾರಿಗಳಿಗೆ ಗೊತ್ತಾಗೋದು ಏನು ಮಾಡ್ತೈತಿ. ಈ ರೀತಿ ಒಂದು ಕಂಟಿ ಕಿತ್ತಿಲ್ಲ, ಒಂದು ಏನೂ ಅಭಿವೃದ್ಧಿ ಮಾಡಿಲ್ಲ. ಬರೀ ಇಲ್ಲಿ ಒಂದಿಟ್ಟು ಹಾಟಿಕಿಷನ್ ಬಿಟ್ಟು ಮಣ್ಣು ತೆಗೆದು ದಂಡಿಗೆ ಹೋಗಿದ್ರೆ ಇವ್ರಿಗೆ ಲಕ್ಷ ಗಂಟಲೆ ಇದನ್ನು ಪೇಮೆಂಟ್ ತೆಗಿತಾರಂದ್ರೆ ಅಧಿಕಾರಿಗಳು ಇವತ್ತು ಕಣ್ಣು ಮುಚ್ಚಿ ಕೂತಾರ ಅನ್ನೋದು ಇಡೀ ಜನಸಾಮಾನ್ಯರಿಗೆ ಆಯ್ತು ಎಲ್ಲರಿಗೆ ಗೊತ್ತಾಗಿತ್ತು. ಅದಕ್ಕೆ ಈ ವಿಡಿಯೋ ಮೂಲಕ ಜಿಲ್ಲಾ ಪಂಚಾಯತಿ ಸಿ ಇ ಅವರಿಗೆ ನಾವೊಬ್ಬ ಗ್ರಾಮ ಪಂಚಾಯತಿ ಮೆಂಬರಾಗಿ ವಿನಂತಿ ಮೂಲಕ ಎಚ್ಚರಿಕೆ ಕೊಡಾಕತ್ತೀವಿ. ನೀವು ಆದಷ್ಟು ಬೇಗ ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ಮೇಲೆ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಕೈಗೊಳ್ಳದೇ ಇದ್ದರೆ ನಾವು ಹೈಕೋರ್ಟ್ ಮೊರೆನೇ ಹೋಗಕ್ಕೆ ತಯಾರಿದೀವಿ. ಎಲ್ಲೈತಿ ಅಭಿವೃದ್ಧಿ? ಏನೂ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ತಯಾರಿಲ್ಲ. ಯಾವ್ಯಾವ ಕೆಲಸ ಆಗ್ಯಾವ ಎಲ್ಲಿ ಇಲ್ಲ. ಏನೋ ಮಾಡೋದು, ಏನೋ ಗಾಳಿ ಗುಂಪಾಳು ಮಾಡಿಕಿಸಿಂದ ಇವತ್ತು ಬಿಲ್ ತೆಗೆದು ಅಧಿಕಾರಿಗಳು ಬರೀ ಜಸ್ಟ್ ಫೈಲ್ ನೋಡೋಕೆ ಅಷ್ಟೇ ಸಾಕು, ನೀವು ಸೀಮಿತ ಆಗಿಬಿಟ್ರಿ. ಸ್ಥಳ ಪರಿಶೀಲನೆ ಮಾಡೋಕ್ಕೆ ಅದಕ್ಕೆ ಅದರೇ ಆದಂಥ ಇಂಜಿನಿಯರ್ ಅವರು ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳು ಎದಕ್ಕೆ ಇಡ್ತೀರಿ? ಲಕ್ಷ ಗಂಟಲೆ ಪಗಾರ ಕೊಟ್ಟ ತಿನ್ನೋದಿದ್ರೆ ಅಲ್ಲಿ ತಿಂದು ಬಿಡುದಿಲ್ಲ. ಅದಕ್ಕೆ ಜಿಲ್ಲಾ ಪಂಚಾಯತ್ ಸಿ ಅವರಿಗಾಯ್ತು, ಒಂಬಡ್ಸ್ಮನ್ ಅಧಿಕಾರಿಗಳಿಗಾಯ್ತು, ನೋಡಲ್ ಅಧಿಕಾರಿಗಳಿಗಾಯ್ತು, ನೀವು ಎಡಿಟರ್ಗಳನ್ನ ಏನು ಕಳಿಸ್ತೀರಿ? ಅವ್ರು ಯಾವುದೇ ಸ್ಥಳ ಪರಿಶೀಲನೆ ಮಾಡೋಂಗಿಲ್ಲ. ಅವ್ರು ಇಂತಿಷ್ಟು ಕಾಮಗಾರಿಗೆ ಪರ್ಸೆಂಟೇಜ್ ತಗೋತಾರೆ ಹೊರತು ಅವ್ರು ಇಲ್ಲಿ ಇದನ್ನು ಬಹಿರಂಗ ಮಾಡಬೇಕು, ಇಲ್ಲಿ ಏನಾಗೈತಿ, ಸರಿಯಾಗಿತ್ತು ಬಿಟ್ಟೈತಿ ಅನ್ನೋದು ಯಾವುದೋ ನೋಡೋಂಗಿಲ್ಲ. ಅವ್ರು ಇಷ್ಟು ಆಗೈತಿ, ಇಷ್ಟು ಕಮಿಷನ್ ಅಂತೇಳಿ ಮಾತಾಡುವಂಥದ್ದು ನಾವು ಕಣ್ಣಾರಿ ಕಂಡೀವಿ ನಾವು. ಅದಕ್ಕೆ ಎಚ್ಚರಿಕೆ ಇದು ನಮ್ದು. ಭಾಳ ಏನು ನಾವು ಹೋರಾಟ ಮಾಡೋದು, ನೀವು ಅಲ್ಲೇ ಕುಂಡ್ರದು ಮತ್ತು ಅವ್ರದ್ದು ಇದನ್ನು ನೆನಗುದಿ ಬಿಡೋದು ಬೇಡ. ನಾವು ಹೈಕೋರ್ಟ್ ಮೊರೆ ಹೋಗ್ಬೇಕಾ ಆಗೈತಿ ಇವತ್ತು. ಅಂಥ ಸಂದರ್ಭ ತಂದಿಟ್ರಿ ನೀವು. ನಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡಾಕತ್ತೀರಿ. ಗ್ರಾಮ ಪಂಚಾಯತ್ ಪಿ ಡಿ ಅವರೇ, ನಿಮ್ಮದು ಅನಧಿಕೃತ ಶೆಡ್ಗಳನ್ನು ಅದು ಬೇರೆ ಇಡ್ರಿ.
ನಾವು ಕೇಳಿದ್ದೇನು 108 ಹಕ್ಕುಪತ್ರ ಕೊಟ್ಟವ್ರಿಗೆ ಅದ ನೀವು ತಾಲೂಕ್ ಪಂಚಾಯತಿ ಕೊಟ್ಟಿರಲಿಲ್ಲ ಅನ್ನೋದು ಒಂದು ನೀವು ಮೊದಲು ನೆನಪು ಮಾಡ್ಕೊರಿ. ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡಿ ಈ ಭ್ರಷ್ಟಾಚಾರದಿಂದ ಬಚಾವ್ ಹಾಕಿರಿ ಅನ್ನೋದು ನಿಮ್ಮದು ತಪ್ಪು ಕಲ್ಪನೆ. ಅದು ನೀವು ದಯಮಾಡಿ ಇವತ್ತಿಂದ ನೀವು ಪರಿಶೀಲನೆ ಮಾಡ್ಕೋಬೇಕು. ಜಿಲ್ಲಾ ಪಂಚಾಯತಿಯವರು ತಪ್ಪಿತಸ್ಥರ ಮೇಲೆ ಶೀಘ್ರ ಕ್ರಮ ಆಗಬೇಕು. ಇದು ನಾವೊಂದು ಒತ್ತಾಯ ಮೂಲಕ ನಿಮಗೆ ವಿನಂತಿ ಮಾಡ್ಕೊಳಕತ್ತೀವಿ.